ಬಿಲ್ಡಿಂಗ್ಸ್ ಗಳು ಆಗ್ತಾ ಇದೆ. ಇಲ್ಲ ಆಗ್ತಾ ಇದೆ. ಹೌದಾ, ಈ ಬಿಲ್ಡಿಂಗ್ಸ್ ಎಲ್ಲ ಏನಾಗ್ತಿದೆ ಅಂತಂದ್ರೆ ಕಂಪನಿಗಳು ಇದೆ ಅಲ್ವಾ, ಸೊ ಕಂಪನಿಗಳು ಏನ್ ಮಾಡ್ತಾ ಇದೆ ವಿತ್ ಅವ್ರ ಎಂಪ್ಲಾಯ್ಸ್ಗೋಸ್ಕರ ಅಕಾಮಿಡೇಷನ್ಸ್ ಎಲ್ಲ ಕೊಡ್ತಾ ಇದೆ. ಸೊ ಡೈರೆಕ್ಟ್ ಬಿಲ್ಡಿಂಗ್ ನೇ ರೆಂಟೆಡ್ ಪರ್ಪಸ್ ತಗೋತಾ ಇದ್ದಾರೆ. ಇಡೀ ಬಿಲ್ಡಿಂಗ್ ಹೌದು, ಎಂಟೈರ್ ಬಿಲ್ಡಿಂಗ್ ಗೆ ಕೂಡ ರೆಂಟೆಡ್ ಪರ್ಪಸ್ ತಗೊಂತಾ ಇದ್ದಾರೆ. ಸೂಪರ್ ಅಲ್ವಾ ಸರ್ ಇದು? ಸೂಪರ್ ಸರ್, ಒಳ್ಳೆ ಲೊಕೇಶನ್. ಆಕ್ಚುಲಿ ಇನ್ವೆಸ್ಟ್ಮೆಂಟ್ ಹಾಕಿ ನೀವ್ ಏನಾದ್ರು ಬಿಲ್ಡಿಂಗ್ ಕೊಟ್ರೆ ಡೈರೆಕ್ಟ್ ನಿಮ್ಗೆ ಒಂದ್ ಶಾರ್ಟ್ ಅಲ್ಲಿ ನಿಮ್ಗೆ ಕಂಪನಿ ಇಂದಾನೆ ರೆಂಟೆಡ್ ಬಂದ್ಬಿಡುತ್ತೆ ನಿಮ್ಗೆ. ನನಗೆ ಈ ಗಿಡಗಳನ್ನೆಲ್ಲ ನೆಟ್ಬಿಟ್ಟಿದ್ದಾರೆ ಸರ್. ಹೌದು ಸರ್, ಇದು 2 feet ಅಲ್ಲೂ ಕೂಡ ಪ್ಲಾಂಟೇಶನ್ಸ್ ಕೂಡ ನಾವು ಮಾಡಿದೀವಿ. ಒಳ್ಳೆ ಕೆಲಸ. ಯಾಕಂದ್ರೆ ಪ್ಲಾಂಟೇಶನ್ಸ್ ಕೂಡ ಇದೆ. ನಮ್ಮ ಸೈಟ್ ಅಲ್ಲಿ ಜಾಗ ನಾವು ವೇಸ್ಟ್ ಮಾಡಕ್ಕಿಂತ ಇಲ್ಲೇ ಗಿಡ ನೆಟ್ಕೋಬಹುದು. ಖಂಡಿತ ಸರ್, ಮನೆ ದೊಡ್ಡದು ಕಟ್ಕೋಬಹುದಲ್ಲ. ಹೌದು ಸರ್. ಓವರ್ ಹೆಡ್ ಟ್ಯಾಂಕ್ ಕೂಡ ಕಟ್ಬಿಟ್ಟಿದ್ದೀರಾ. ಎಷ್ಟು ಲೀಟರ್ ಕೆಪಾಸಿಟಿ ಸರ್? ಇದು 2 lakh ಲೀಟರ್ಸ್ ಕೆಪಾಸಿಟಿ ಇದೆ. 2 ಲಕ್ಷ ಲೀಟರ್. ಹೌದು ಸರ್, ಸಫಿಶಿಯಂಟ್. ಸಫಿಶಿಯಂಟ್ ಸರ್. ನೀರ್ ಬಗ್ಗೆ ಯೋಚನೆನೇ ಬೇಡ. ಹೌದು ಸರ್. ನೀವು ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನ್ ನಿಮ್ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರೇ, ನಾನು ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಈ ವಿಡಿಯೋನ ಪೂರ್ತಿ ನೋಡೋದನ್ನ ಮರಿಬೇಡಿ. ಕಾರಣ ಏನಂತಂದ್ರೆ ಒಳ್ಳೆ ಲೊಕ್ಯಾಲಿಟಿಲಿ ಒಳ್ಳೆ ಜಾಗನ ಒಳ್ಳೆ ಬೆಲೆಗೆ ಇವತ್ತು ತಗೊಂಡ್ಬಂದಿದ್ದೀನಿ. ಹೌದು ವೀಕ್ಷಕರೇ, ಈ ಲೇಔಟ್ ಅನ್ನ ನಮಗೆ ಪರಿಚಯ ಮಾಡ್ಕೊಡ್ತಾ ಇರೋಂಥವ್ರು ಪ್ರಜಾ ಪ್ರಾಪರ್ಟೀಸ್ ಅವರು. ಪ್ರಜಾ ಪ್ರಾಪರ್ಟೀಸ್ ಅವ್ರ ಜೊತೆ ನಾನು ಮುಂಚೆನೂ ಕೂಡ ದೇವನಹಳ್ಳಿ ಬುದಿಗೆರೆ ಕಡೆ ಎಲ್ಲ ವಿಡಿಯೋ ಮಾಡಿದ್ದೀನಿ. ಒಳ್ಳೊಳ್ಳೆ ಲೇಔಟ್, ಅದು ಕೂಡ ಎಸ್ಪೆಷಲಿ ಏರ್ಪೋರ್ಟ್ ಹತ್ರದಲ್ಲೇ ತಗೊಂಡ್ಬರ್ತಾರೆ. ಸೊ ನೀವೇನಾದ್ರೂ ರೆಗ್ಯುಲರ್ ಆಗಿ ಏರ್ಪೋರ್ಟ್ ಓಡಾಡ್ತಾ ಇದ್ದೀರಾ, ಇಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆ ಅಪ್ರಿಸಿಯೇಷನ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ಇವರು ಇಂಟ್ರೊಡ್ಯೂಸ್ ಮಾಡಿರುವಂತಹ ಪ್ರಾಪರ್ಟೀಸ್ ನ ಪರ್ಚೇಸಸ್ ಮಾಡಬಹುದು. ಹಾಗಾದ್ರೆ ಎಲ್ಲಿದ್ದೀವಿ, ಏನ್ ಕತೆ ಎಲ್ಲ ತಿಳಿಸ್ಕೊಡೋದಕ್ಕೆ ಪ್ರಜಾ ಪ್ರಾಪರ್ಟೀಸ್ ಕಡೆಯಿಂದ ನಮ್ ಜೊತೆ ರಾಜ್ಕುಮಾರ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ನಿಮ್ ಜೊತೆ ಮೀಟ್ ಆಗಿ ತುಂಬಾ ದಿನ ಆಗೋಯ್ತು. ಲಾಸ್ಟ್ ಟೈಮ್ ಬೂದಿಗೆರೆ ಹತ್ರನೇ ಒಂದು ಒಳ್ಳೆ ಲೇಔಟ್ ಅನ್ನ ಪರಿಚಯ ಮಾಡ್ಕೊಟ್ರೆ. ಸೊ ನಾನು ಇವತ್ತು ಕೇಳುವಂತದ್ದು, ಯಾವ ಏರಿಯಾದಲ್ಲಿ ಇದು ಸರ್ ನಾವು ಇವಾಗ? ಸರ್, ಇವಾಗ ನಾವು ಎಕ್ಸಾಕ್ಟ್ ಆಗಿ ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದೆ. ಸೊ ಈ ಲೊಕೇಶನ್ ಅಲ್ಲಿ ಆಲ್ರೆಡಿ ಇವಾಗ ಫಸ್ಟ್ ಫೇಸ್ ಅಂಡ್ ಸೆಕೆಂಡ್ ಫೇಸ್ ಅಂತ ಎರಡು ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಫೇಸ್ ಅಲ್ಲಿ 666 ಎಕರ್ಸ್ ಆಲ್ರೆಡಿ ತುಂಬಾ ಇಂಡಸ್ಟ್ರಿಯಲ್ಸ್ ಕಂಪನೀಸ್ಗಳು ಬಂದಿದೆ, ಮತ್ತೆ ಸರ್ವಿಸ್ ಓರಿಯೆಂಟೆಡ್ ಕಂಪನೀಸ್ಗಳು ಆಲ್ರೆಡಿ ಬಂದಿದೆ. ಓಕೆ, ತುಂಬಾ ಆಲ್ರೆಡಿ ವರ್ಕಿಂಗ್ ಅಲ್ಲೂ ಕೂಡ ಇದ್ದಾರೆ. ಸೊ ಈ ಲೊಕಾಲಿಟಿಲಿ ಬಂದು ನಾವು ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅದಕ್ಕೆ ಅಟ್ಯಾಚ್ ಆದಂಗೆ ನಮ್ದು ಪ್ರಾಪರ್ಟಿ ಕೂಡ ಇದೆ. ಇದು 3 acres ಅಲ್ಲಿ ಡೆವಲಪ್ಮೆಂಟ್ ಮಾಡಿದೀವಿ. ಜನರಲ್ ಪ್ರಾಪರ್ಟಿ ಕ್ಲಿಯರ್ ಟೈಟಲ್ ಇದೆ. ಕ್ಲಿಯರ್ ಟೈಟಲ್ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂಡ್ ಕನ್ಸ್ಟ್ರಕ್ಷನ್ ಕೂಡ ಇದೆ. ನೀವು ಆಲ್ರೆಡಿ ನೋಡಿದ್ದೀರಾ, ಡೆವಲಪ್ಮೆಂಟ್ಸ್ ಕೂಡ ಆಲ್ರೆಡಿ 100% ಕಂಪ್ಲೀಟ್ ಆಗೋಗಿದೆ. ಎಸ್, ನಾವು ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಸ್ಕ್ರೀನ್ ಮೇಲೆ ಕಂಪ್ಲೀಟ್ ವಿಡಿಯೋಸ್ ತೋರಿಸ್ತಾ ಇರ್ತೀನಿ. ಡ್ರೋನ್ ಫುಟೇಜಸ್ ಗಳಿದೆ, ಅದನ್ನ ಹಾಕ್ತಾ ಇರ್ತೀನಿ. ಸೊ ನಿಮ್ಗೆ ಒಂದು ಐಡಿಯಾ ಬರ್ತಾ ಇರುತ್ತೆ, ಲೊಕೇಶನ್ ಯಾವ ತರ ಇದೆ, ಯಾವ ರೀತಿ ಲೇಔಟ್ ಅನ್ನ ಬಿಲ್ಟ್ ಮಾಡಿದ್ದಾರೆ ಅನ್ನೋದನ್ನ ನೀವು ಡೆಫಿನೆಟ್ಲಿ ತಿಳ್ಕೊಬಹುದು. ಸೊ ನಿಮ್ಮಿಂದ ನಾನು ಕೆಲವೊಂದು ಕ್ವಶನ್ ಗಳು ಕೇಳ್ತಾ ಹೋಗ್ತೀನಿ. ಲೇಔಟ್ ಗಳು ಆಮೇಲೆ ನೋಡೋಣ. ಫಸ್ಟ್ ನಾವು ಬರುವಂತದ್ದು ಲೊಕ್ಯಾಲಿಟಿ, ನಾವ್ ಎಲ್ಲಿ ಇದೀವಿ ಅನ್ನೋದು ನಮ್ಗೆ ಬೇಕಲ್ವಾ? ವೇಮ್ಗಲ್ ಅಂತಂದ್ರೆ ಸೊ ನಮ್ಗೆ ಕನೆಕ್ಟಿವಿಟಿ ಹೇಳಿ ಸರ್. ನಾವೀಗ ಬೆಂಗಳೂರು ಆಲ್ಮೋಸ್ಟ್ ಇದು ಬೆಂಗಳೂರೇನೆ. ಸೊ ಬೆಂಗಳೂರಿಂದ ಸಿಟಿ ಸೆಂಟರ್ ಇಂದ ಬರ್ಬೇಕಂದ್ರೆ ಹೆಂಗ್ ಬರ್ಬೇಕು, ಬೇರೆ ಬೇರೆ ಕಡೆಯಿಂದ ಬರೋದಿದ್ರೆ ಹೇಗ್ ಬರ್ಬೋದು, ಅಂಡ್ ಇಲ್ಲಿಂದ ನಾವ್ ಎಲ್ಲೆಲ್ಲಿ ಹೋಗ್ಬೋದು? ಹೌದು ಸರ್, ಈಗ ಎಕ್ಸ್ಪೆಷಲಿ ಈಗ ನೋಡ್ತಾ ಇದ್ದೀರಾ, ಬ್ಯಾಂಗ್ಳೂರಿಂದ ಬರೋದಾದ್ರೆ ಜಸ್ಟ್ ನಿಮ್ಗೆ 1 hour ಜರ್ನಿ ಕೂಡ ಆಗುತ್ತೆ. ಯಲಹಂಕದಿಂದ 1 hour ಬಂದ್ಬಿಟ್ಟಿದೆ. ಯಲಹಂಕದಲ್ಲಿ ಜಸ್ಟ್ 1 hour ಜರ್ನಿ ಕೂಡ ಇದೆ ನಿಮ್ಗೆ. ಜಸ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ 40 minutes ಅಷ್ಟೇ ಜರ್ನಿ ಇದೆ. ಸೊ ಡ್ರೈವ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಮತ್ತೆ ನಿಮ್ಗೆ ಇದೇ ಪಕ್ಕದಲ್ಲೇನೆ ದೇವನಹಳ್ಳಿ ಟು ನಿಮ್ಗೆ ಅಪ್ ಟು ಹೊಸೂರು ರೋಡ್ ವರೆಗೆ 6-way ಲೈನ್ಸ್ ಕೂಡ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಕಮಿಂಗ್ 6-way ಲೈನ್ ಕೂಡ ಆಗಿದೆ. ಆಲ್ರೆಡಿ ಬಜೆಟ್ ಅಲ್ಲೂ ಕೂಡ ಅಪ್ರೂವ್ಡ್ ಆಗಿದೆ. 3200 crores ಆಲ್ರೆಡಿ ಬಜೆಟ್ ಕೂಡ ಆಗೋಗಿದೆ. ಇದು 6-way ಲೈನ್ಸ್. ಅದು ಎಲ್ಲಿಂದ ಬರುತ್ತೆ ಅಂತ ಅಂದ್ರೆ ನಿಮ್ಗೆ ದೇವನಹಳ್ಳಿಯಿಂದ ಕನೆಕ್ಟ್ ಆಯ್ತು ಅಂತ ಅಂದ್ರೆ ನಿಮ್ಗೆ ಈ ಕಡೆ ಎಚ್ ಕ್ರಾಸ್ ಮತ್ತೆ ವೇಮ್ಗಲ್ಲಿಂದ ಮತ್ತೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ, ಆ ಕಡೆಯಿಂದ ಮಾಲೂರಿಂದ ಹೊಸೂರು ರೋಡ್ಗೆ ಟಚ್ ಆಗ್ತಾ ಇದೆ. ಸೊ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬರ್ತಾ ಇದೆ. ಖಂಡಿತ ಸರ್, ಇದು ತುಂಬಾ ಏನಂತಂದ್ರೆ ಫ್ಯೂಚರ್ ಅಲ್ಲಿ ತುಂಬಾ ಗ್ರೋ ಆಗ್ತಾ ಇರೋಂತ ಲೊಕೇಶನ್. ಅಂಡ್ ಎಸ್ಪೆಷಲಿ ನೀವೇನಾದ್ರೂ ದೇವನಹಳ್ಳಿಗೆ ಹೋಗ್ಬೇಕು, ಹೊಸಕೋಟೆಗೆ ಹೋಗ್ಬೇಕು ಅಂತಂದ್ರೆ ಇಲ್ಲೂ ಕೂಡ ಅಷ್ಟೇ ಡಬಲ್ ರೋಡ್ ಅಂತೂ ದೊಡ್ಡದಾಗಿದೆ. ಆರಾಮಾಗಿ ರೀಚ್ ಆಗ್ಬೋದು, ಕೂಲ್ ಆಗಿ ಹೋಗ್ಬೋದು. ಒಳ್ಳೆ ಕನೆಕ್ಟಿವಿಟಿ ಇದೆ. ದಾಬಸ್ಪೇಟೆಗೆ ಹೋಗಕ್ಕೆಲ್ಲ ಒಳ್ಳೆ ಕನೆಕ್ಟಿವಿಟಿ. ಖಂಡಿತ ಸರ್, ಖಂಡಿತ ಇದೆ. ಇವಾಗ ನೀವು ದೇವನಹಳ್ಳಿಯಿಂದನೂ ಕನೆಕ್ಟಿವಿಟಿ ಇದೆ, ಈ ಕಡೆ ಹೊಸಕೋಟೆಯಿಂದನೂ ಜಸ್ಟ್ ನಿಮ್ಗೆ ಒಂದು 23 kilometer ಹೊಸಕೋಟೆ ಬರುತ್ತೆ. ನಿಮ್ಗೆ ಈ ಕಡೆ ಎಚ್ ಕ್ರಾಸ್ ಇದೆ. ನಿಮ್ಗೆ ಚಿಂತಾಮಣಿಗೆ ಹೋಗ್ಬೇಕು ಅಂತಂದ್ರೆ ಈ 2-way ಕನೆಕ್ಟಿವಿಟಿ ಇದೆ. ನೀವು ಎಚ್ ಕ್ರಾಸ್ ಇಂದನೂ ಬೇಕಾದ್ರೆ
ಹೋಗ್ಬೋದು. ಈ ಕಡೆ ನೀವು ವೇಮ್ಗಲ್ ಇಂದನೂ ಕೂಡ ಹೋಗ್ಬೋದು. ಮತ್ತೆ ನಿಮ್ಗೆ ಕೈವಾರ್ ತಾತಯ್ಯ ನಿಮ್ಗೆ ಫೇಮಸ್ ಟೆಂಪಲ್ ಕೂಡ ಇದೆ ಇಲ್ಲೇ ನಿಯರ್ ಅಲ್ಲೇ. ಹೌದು ಹೌದು, ತುಂಬಾ ನಿಯರ್ ಅಲ್ಲೇ ಇದೆ. ಮತ್ತೆ ನಿಮ್ಗೆ ಅಂತರ್ಗಂಗೆ ಕೇವ್ಸ್ ಅಂತ ಇದೆ, ಜಸ್ಟ್ 20 ಕಿಲೋಮೀಟರ್ಸ್ ಬರುತ್ತೆ. ಅಂತರ್ಗಂಗೆ ಕೇವ್ಸ್, ಕೈವಾರ ಕೈವಾರ ತಾತಯ್ಯ ತಾತಯ್ಯ ಇದೆಲ್ಲ ಹೌದು. ಹತ್ರದಲ್ಲಿ ತುಂಬಾ ನಿಯರ್ ಅಲ್ಲೇ ಇರುವಂತದ್ದು. ಸೊ ವೀಕೆಂಡ್ ಅಲ್ಲಿ ಇಲ್ಲಿ ಬಂದ್ರೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಹೌದು ಸರ್, ಇವಾಗ Family ಜೊತೆ. ನೋಡಿ ಬ್ಯಾಂಗ್ಳೂರಲ್ಲಿ ಇವಾಗ ಆಲ್ರೆಡಿ ಟ್ರಾಫಿಕ್ ಎಲ್ಲ ಇರೋದಿರುತ್ತೆ. ಇವಾಗ ನೋಡಿ ಫ್ರೆಶ್ ಗಾಳಿ, ಫ್ರೆಶ್ ವೆದರ್, ಎಷ್ಟು ಚೆನ್ನಾಗಿದೆ ಲೊಕೇಶನ್ ಎಲ್ಲ. ತುಂಬಾ ಚೆನ್ನಾಗಿದೆ. ಇವಾಗ ನೋಡಿ ಎಲ್ಲ ನಿಮ್ಗೆ ಮ್ಯಾಂಗೋ ಟ್ರೀಸ್ ಹಾಕಿದೀವಿ. ಸೊ ನೀವು ಫಾರ್ಮ್ ಹೌಸ್ ಕೂಡ ಬೇಕಾದ್ರೂ ಮಾಡ್ಬೋದು. ಇಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್ ಹಾಕಿದ್ರೆ ಬೆಸ್ಟ್ ಫ್ಯೂಚರ್ ಅಲ್ಲಿ ನಿಮ್ಗೆ ಅಪ್ರಿಸಿಯೇಷನ್ಸ್ ಕೂಡ ಸಿಗುತ್ತೆ. ನೀವು ಆಗ್ಲೇ ನೋಡ್ತಾ ಇದ್ದೀರಾ, ಈ ಪಕ್ಕದಲ್ಲೆಲ್ಲ ಬಿಲ್ಡಿಂಗ್ಸ್ ನಡೀತಾ ಇದೆ. ಅಲ್ಲಿ ನೋಡಿ, So, ಅಲ್ಲಿ ತೋರಿಸಿ, ಹೌದು. ಅಲ್ಲಿ ತೋರಿಸಿ, ನಮ್ ವೀಕ್ಷಕರಿಗೆ ತೋರಿಸಿ ನೋಡಿ. ಅಲ್ಲೆಲ್ಲ ಎಂತೆಂತ ದೊಡ್ಡ ದೊಡ್ಡ ಮನೆಗಳು ಬರ್ತಾ ಇದೆ. ಹೌದು. ಅಂಡ್ ನಾನು ಹೇಳ್ದಲ್ವಾ, ನಾನು ಹೇಳ್ತಾ ಇರ್ಬೇಕಾದ್ರೆ ಸುತ್ತಮುತ್ತಲು ಏರಿಯಾದ ಬಗ್ಗೆನೂ ಕೂಡ ನನ್ನ ಹತ್ರ ಫುಟೇಜಸ್ ಗಳಿದೆ, ನೀವೆಲ್ಲ ನೋಡ್ಬೋದು. ಅಂಡ್ ಲೇಔಟ್ ಬಗ್ಗೆನೂ ಕೂಡ ಮಾತಾಡೋಣ, ಲೇಔಟ್ ಬಗ್ಗೆ ಒಳಗಡೆನೂ ಬರೋಣ ಇವಾಗ. ಸರ್, ಎಷ್ಟು ಏಕರಲ್ಲಿ ಮಾಡಿರೋಂತ ಲೇಔಟ್ ಇದು? ಸರ್, ಇದು ಟೋಟಲ್ 3 acres ಅಲ್ಲಿ ಮಾಡಿರುವಂತ ಲೇಔಟ್. ಸೊ ಜನರಲ್ ಪ್ರಾಪರ್ಟಿ ಕ್ಲಿಯರ್ ಟೈಟಲ್ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂಡ್ ಕನ್ಸ್ಟ್ರಕ್ಷನ್ ಕೂಡ ಇದೆ. ಇದರಲ್ಲಿ ಮೇನ್ ಏನಂತ ಅಂದ್ರೆ ನಿಮ್ಗೆ DTCP ಅಪ್ರೂವ್ಡ್ ಆಗಿದೆ, DC ಕನ್ವರ್ಷನ್ ಆಗಿದೆ, ಟೌನ್ ಪಂಚಾಯತಿಯಿಂದ ಅಪ್ರೂವ್ಡ್ ಕೂಡ ಆಗಿದೆ. ಸೊ ಏನು ಮೆಜರ್ ಅಂದ್ರೆ ಅಪ್ರೂವಲ್ಸ್ ಎಲ್ಲ ಬೇಕೋ ಅದೆಲ್ಲ ನಾವು ಕೂಡ ತಗೊಂಡಿದೀವಿ. ಎವ್ರಿಥಿಂಗ್ ಆಲ್ರೆಡಿ ಎಲ್ಲ ಅಪ್ರೂವ್ಡ್ ತಗೊಂಡಿದೀವಿ. ಮತ್ತೆ ನಿಮ್ಗೆ ಇಂಡಿವಿಜುವಲ್ ಖಾತಾ ಬರುತ್ತೆ. ಇಂಡಿವಿಜುವಲ್ ಬರುತ್ತೆ. ಇದು ಏಕಾತಾ ಪ್ರಾಪರ್ಟಿ. ಹೌದು, ಖಾತಾ ಪ್ರಾಪರ್ಟಿ ಇದೆ. ಸೂಪರ್ ಅಲ್ಲ ಸರ್ ಇದು? ಹೌದು ಅಲ್ವಾ, ಏಕಾತಾ ಪ್ರಾಪರ್ಟಿ ಈ ಜಾಗದಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್ ಏರಿಯಾದಲ್ಲಿ ಈ ಬೆಲೆ ಆಮೇಲೆ ಹೇಳ್ಬಿಡೋಣ. ಸೊ ಈ ಬೆಲೆಗೆ ಡೆಫಿನೆಟ್ಲಿ ಯಾರು ಕೊಡೋಕ್ಕೂ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಂತೀನಿ. ಸರ್, ಒಂಚೂರು ಲೇಔಟ್ ತೋರಿಸ್ಬಿಡೋಣ, ಡೆವಲಪ್ಮೆಂಟ್ ತೋರಿಸ್ಬಿಡೋಣ. ಖಂಡಿತ ಸರ್. ಮೊದಲನೇದಾಗಿ ಈ ಪ್ರಾಪರ್ಟಿ ಅಥವಾ ಈ ಪ್ರಾಜೆಕ್ಟ್ ನ ಹೆಸರು ಏನ್ ಸರ್ ಇದು? ಸರ್, ಇದು ನಮ್ಮ ಪ್ರಾಪರ್ಟಿ ನೇಮ್ ಏನಂತಂದ್ರೆ ಪ್ರಜಾ ಶ್ರೀಕೃಷ್ಣ ಗೋಲ್ಡನ್ ಫಾರ್ಮ್ ಅಂತ ಹೇಳಿ ಲೇಔಟ್ ಮಾಡಿದೀವಿ. ಇದು ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾಗೆ ಅಟ್ಯಾಚ್ ಆದಂಗೆ ಇದೆ ಸರ್. ಅಟ್ಯಾಚ್ ಆಗಿರುವಂತದ್ದು. Yes. ಸೊ ಹತ್ರನೇ ಇದೆ, ತುಂಬಾ ಸಿಟಿಗೂ ಹತ್ರ ಇದೆ, ಈ ಇಂಡಸ್ಟ್ರಿಯಲ್ ಏರಿಯಾಗೂ ಕೂಡ ಅಟ್ಯಾಚ್ ಆಗಿರುವಂತದ್ದು. Yes, sir. ಇನ್ನೊಂದು ಕ್ವಶನ್ ಏನಂತಂದ್ರೆ, Yes, sir. ಲೈಕ್ ಈ ಏರಿಯಾದಲ್ಲಿ ರೆಂಟ್ ಎಲ್ಲ ಕಟ್ಟಿದ್ರೆ ನಾವು ಒಂದ್ ವೇಳೆ ಬರಕ್ಕಾಗಲ್ಲ, ನಾವು ಬೆಂಗಳೂರಲ್ಲೇ ಇರ್ತೀವಿ, ಒಳ್ಳೆ ರೆಂಟ್ ಬೇಕು ನಮ್ಗೆ ಅಂತಂದ್ರೆ ಮನೆಗೇನೆ ಕಟ್ಟಿದ್ರೆ ರೆಂಟ್ ಸಿಗುತ್ತಾ ಸರ್ ಇಲ್ಲಿ? ಸರ್, ಖಂಡಿತ ಸರ್. ಇವಾಗ ಆಗ್ಲೇ ನೋಡ್ತಾ ಇರ್ಬೋದು, ಸುಮಾರು ಇಂಡಸ್ಟ್ರಿಯಲ್ಗಳು ಆಲ್ರೆಡಿ ಸ್ಟಾರ್ಟ್ ಆಗಿರೋದ್ರಿಂದ, ತುಂಬಾ ಎಂಪ್ಲಾಯ್ಸ್ ಗಳು ಬರ್ತಾ ಇರೋದ್ರಿಂದ, ಔಟ್ಸೈಡ್ ಇಂದ ಬರ್ತಾ ಇರೋದ್ರಿಂದ ಇಲ್ಲಿ ರೆಂಟೆಡ್ ಪರ್ಪಸ್ ತುಂಬಾ ಇನ್ಕ್ರೀಸ್ ಆಗ್ಬಿಟ್ಟಿದೆ. ಇವಾಗ ಸಪೋಸ್ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ತುಂಬಾ ಬಿಲ್ಡಿಂಗ್ಸ್ ಗಳು ಆಗ್ತಾ ಇದೆ. ಹೌದಾ? ಈ ಬಿಲ್ಡಿಂಗ್ಸ್ ಎಲ್ಲ ಏನಾಗ್ತಿದೆ ಅಂತಂದ್ರೆ ಕಂಪನಿಗಳು ಇದೆ ಅಲ್ವಾ, ಸೊ ಕಂಪನಿಗಳು ಏನ್ ಮಾಡ್ತಾ ಇದೆ, ವಿತ್ ಅವ್ರ ಎಂಪ್ಲಾಯ್ಸ್ಗೋಸ್ಕರ ಅಕಾಮಿಡೇಷನ್ಸ್ ಎಲ್ಲ ಕೊಡ್ತಾ ಇದೆ. ಸೊ ಡೈರೆಕ್ಟ್ ಬಿಲ್ಡಿಂಗ್ ನೇ ರೆಂಟೆಡ್ ಪರ್ಪಸ್ ತಗೋತಾ ಇದ್ದಾರೆ. ಇಡೀ ಬಿಲ್ಡಿಂಗ್? ಹೌದು, ಎಂಟೈರ್ ಬಿಲ್ಡಿಂಗ್ ಗೆ ಕೂಡ ರೆಂಟೆಡ್ ಪರ್ಪಸ್ ತಗೊಂತಾ ಇದ್ದಾರೆ. ಸೂಪರ್ ಅಲ್ವಾ ಸರ್ ಇದು? ಸೂಪರ್ ಸರ್, ಒಳ್ಳೆ ಲೊಕೇಶನ್. ಆಕ್ಚುಲಿ ಇನ್ವೆಸ್ಟ್ಮೆಂಟ್ ಹಾಕಿ ನೀವ್ ಏನಾದ್ರು ಬಿಲ್ಡಿಂಗ್ ಕೊಟ್ರೆ ಡೈರೆಕ್ಟ್ ನಿಮ್ಗೆ ಒಂದ್ ಶಾರ್ಟ್ ಅಲ್ಲಿ ನಿಮ್ಗೆ ಕಂಪನಿಯಿಂದಾನೆ ರೆಂಟೆಡ್ ಬಂದ್ಬಿಡುತ್ತೆ ನಿಮ್ಗೆ. ನೋಡಿದ್ರಾ, ನೀವೇನಾದ್ರು ಇಲ್ಲ ನಾವು ಉಳ್ಕೊಳಕ್ ಇಷ್ಟ ಇಲ್ಲ, ನಾವು ರೆಂಟೆಡ್ ಕೊಡ್ತೀವಿ ಅಂತಂದ್ರೆ ಸರ್ ಹೇಳಿದ್ ಕರೆಕ್ಟ್, ಒಳ್ಳೆ ಅಪ್ರಿಸಿಯೇಷನ್ ಅಂತೂ ಡೆಫಿನೆಟ್ಲಿ ಸಿಕ್ಕೇ. ಸರ್, ಇನ್ನು ಲೇಔಟ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ 3 ಎಕರೆ ಅಂತ ಅಂದ್ರೆ ಟೋಟಲ್ ಆಗಿ ಎಷ್ಟು ಸೈಟ್ ಗಳು ಬರ್ತಾ ಇದೆ ಸರ್ ಇಲ್ಲಿ? ಸರ್, ಟೋಟಲ್ 57 ಸೈಟ್ಸ್ ಇದೆ. ಆಲ್ರೆಡಿ 22 ಸೈಟ್ಸ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗೋಗಿದೆ. ಇನ್ ರಿಮೈನಿಂಗ್ 60% ಅಷ್ಟೇ ಇರೋದು ಸರ್ ಸೈಟ್ಸ್. 30 ಚಿಲ್ಲರೆ ಮಾತ್ರ ಉಳ್ಕೊಂಡಿರೋದು ಹೌದು ಸರ್. ಅಲ್ವಾ? ಯಾವ್ಯಾವ ಫೇಸಿಂಗ್, ಯಾವ್ಯಾವ ಡೈಮೆನ್ಷನ್ ಸಿಗ್ತಾ ಇದೆ ಸರ್? ಈ ಡೈಮೆನ್ಷನ್ಸ್ ಬಂದು ಎಲ್ಲ ಆಲ್ಮೋಸ್ಟ್ 30-40 ಇದೆ. ಸ್ವಲ್ಪ ದೊಡ್ಡ ಆರ್ಟ್ ಡೈಮೆನ್ಷನ್ಸ್ ಕೂಡ ಇದೆ, ದೊಡ್ಡ ಡೈಮೆನ್ಷನ್ಸ್ ಕೂಡ ಇದೆ. ಇವಾಗ ನೋಡ್ತಾ ಇರ್ಬೋದು ನೀವು, ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಎಲ್ಲಾ ಫೇಸಿಂಗ್ ಅಲ್ಲೂ ಕೂಡ ಸಿಗುತ್ತೆ ಸೈಟ್ ಎಲ್ಲ ಸಿಗುತ್ತೆ. ಖಂಡಿತ. ಇನ್ನು ಅಮ್ಯುನಿಟೀಸ್ ಬಗ್ಗೆ ಬಂದ್ಬಿಡೋಣ. ಫಸ್ಟ್ ರೋಡ್, CC ರೋಡ್ ಕ್ರಿಯೇಟ್ ಮಾಡಿದೀರಾ. ಹೌದು. ಎಷ್ಟು ಅಗಲವಾಗಿದೆ ರೋಡ್ ಸರ್? ಇದೆಲ್ಲ 30 ಫೀಟ್ ರೋಡ್ ಸರ್. ಏನ್ ಮೇಜರ್ ಅಥಾರಿಟಿ ಏನಿರುತ್ತೆ, ಸೊ ಅದ್ರ ಗೈಡ್ ಲೈನ್ಸ್ ಮುಖಾಂತರನೇ ನಾವು ಮಾಡಿರೋಂಥದ್ದು. ನಿಮ್ಗೆ 30 ಫೀಟ್ ರೋಡ್ಸ್ ಬರುತ್ತೆ. ವಿತ್ ಕಾಂಕ್ರೀಟ್ ಕೊಟ್ಟಿದೀವಿ. ಕಾಂಕ್ರೀಟ್ ಅಂದ್ರೆ CC ರೋಡ್ ಕೊಟ್ಟಿದೀವಿ. ನಿಮ್ಗೆ ಸ್ಲಾಬ್ಸ್ ಕೂಡ ಹಾಕಿದೀವಿ. ನೋಡಿ, ರೋಡ್ ಸೈಡ್ ಪ್ಲಾಂಟೇಶನ್ಸ್ ಇದೆ. ಪ್ಲಾಂಟೇಶನ್ಸ್ ತುಂಬಾ ಚೆನ್ನಾಗಿದೆ. ರೋಡ್ ಸೈಡ್ ಪ್ಲಾಂಟೇಶನ್ಸ್ ಇದೆ. ಮತ್ತೆ ನಿಮ್ಗೆ ಸ್ಟ್ರೀಟ್ ಲೈಟ್ಸ್ ಕೂಡ ಇದೆ. ಅಲ್ಲಿ ತೋರ್ಸೋಣ. ಇನ್ನೊಂದು ಸ್ಟ್ರೀಟ್ ಲೈಟ್ ಏನೋ ಓಕೆ, ಬಟ್ ಲೈಟಿಂಗ್ ಕಂಬ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ ಸರ್? ಲೈಟಿಂಗ್ ಕಂಬನೇ ಸ್ಟ್ರೀಟ್ ಲೈಟ್ ಸರ್. ನಮ್ದು ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಕಂಬ ಕೇಳ್ತಾ ಇರೋದು. ವೀಕ್ಷಕರೇ, ಇದನ್ನ ನಿಮ್ಗೆ ತೋರಿಸಲೇಬೇಕು. ಇಲ್ಲೇ ಬನ್ನಿ, ಇಲ್ಲಿ ಎಲ್ಲ ಅಂಡರ್ ಗ್ರೌಂಡ್. ಪ್ರತಿ ಮನೆಗೂ ಕೂಡ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಬರುತ್ತೆ. ಲೈಟಿನ ಕಂಬ ಬಂತು, ಅದ್ರ ಲೈನ್ ಹೋಯ್ತು, ಏನಿಲ್ಲ ಎಲ್ಲ ಅಂಡರ್ ಗ್ರೌಂಡ್ ಅಲ್ಲೇ ಮಾಡಿದೀವಿ. ಮತ್ತೆ ನಿಮ್ಗೆ ಇಂಡಿವಿಜುವಲ್ ವಾಟರ್ ಕಲೆಕ್ಷನ್ಸ್ ಇದೆ, ಡ್ರೈನೇಜ್ ಕಲೆಕ್ಷನ್ಸ್ ಇದೆ, ಮತ್ತೆ ಸಿವೇಜ್ ಕಲೆಕ್ಷನ್ಸ್ ಎಲ್ಲ ಪ್ರತಿ ಒಂದನ್ನು ಕೂಡ ಕೊಟ್ಟಿದೀವಿ ಸರ್. ಇದು ಆಕ್ಚುಲಿ ಒಂದು ಸೈಟ್ ಗೆ ಎಂಟ್ರೆನ್ಸ್ ತಾನೇ ಇದು? ಹೌದು ಸರ್, ಇದು ಒಂದು ಸೈಟ್ ಗೆ ಎಂಟ್ರೆನ್ಸ್. ಒಂದು SUV ಹೋಗುತ್ತೆ ಒಳಗಡೆ, ಆರಾಮಾಗಿ ಕಾರ್ ಹೋಗುತ್ತೆ ಅಲ್ವಾ? ಸೊ ನಿಮ್ ಕಾರನ್ನ ಡೈರೆಕ್ಟ್ ಸೈಟ್ ಒಳಗಡೆನೆ ತಂದ್ಕೊಳ್ಳಿ. ಇಲ್ಲಿ ಏನೇನು ವ್ಯವಸ್ಥೆ ಮಾಡಿದೀರಾ? ನೀರು, ಸಿವೇಜ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇವಾಗ ನೋಡಿ, ನಿಮ್ಗೆ
ಇಂಡಿವಿಜುವಲ್ ವಾಟರ್ ಕಲೆಕ್ಷನ್ಸ್ ಕೊಟ್ಟಿದೀವಿ. ಇದಾ ಹೌದು ಈ sir. ಪೈಪಾ ಹೌದು, ನೋಡಿ ಇದು ಇಂಡಿವಿಜುವಲ್ ವಾಟರ್ ಕಲೆಕ್ಷನ್ಸ್. ಇದು ನಿಮ್ಗೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೇಬಲ್ ಕೇಬಲ್ ಡೈರೆಕ್ಟ್ ಕಲೆಕ್ಷನ್ ಸಿಗುತ್ತೆ. ಸರಿ, ನಿಮ್ಗೆ ನೋಡಿ ಅದು ಡ್ರೈನೇಜ್ ಕಲೆಕ್ಷನ್ಸ್. ಇದು ಡ್ರೈನೇಜ್ ಕಲೆಕ್ಷನ್. ಹೌದು ಸರ್, ಡ್ರೈನೇಜ್ ಕಲೆಕ್ಷನ್ಸ್. ಇದು ನಿಮ್ಗೆ ನೋಡಿ ನಿಮ್ ಮನೆ ಎಲ್ಲ ನೀಟ್ ಆಗಿರ್ಬೇಕು ಅಂತ ಹೇಳಿ ಸ್ಲಾಬ್ ಕೂಡ ಹಾಕಿದೀವಿ ನಾವು. ಇದು ಸ್ಲಾಬ್ ಕೂಡ ಕವರ್ ಮಾಡಿದ್ವಿ. Okay. ಸೊ ಇದೆಲ್ಲ ನೋಡಿ ಎಂಟ್ರಿಲೂ ಕೂಡ ನಿಮ್ಗೆ ಯಾವ ತರ ಫಿನಿಶಿಂಗ್ ಕೊಟ್ಟಿದೀವಿ. ಪೇವರ್ ಬ್ಲಾಕ್ಸ್ ಹಾಕ್ಬಿಟ್ಟು ನೀಟ್ನೆಸ್. ಹೌದು, ಸೈಡ್ ಕರ್ವ್ಸ್ ಎಲ್ಲ ಹಾಕ್ಸಿ ನಾವು ಫಿನಿಶಿಂಗ್ ಎಲ್ಲ ಕೊಟ್ಟಿದ್ದೀವಿ. ಇದು ಒಳ್ಳೆ ಎಷ್ಟಾಯ್ತು ಸರ್ ನನಗೆ, ಈ ಗಿಡಗಳನ್ನೆಲ್ಲ ನೆಟ್ಬಿಟ್ಟಿದ್ದಾರೆ ಸರ್. ಹೌದು ಸರ್, ಇದು 2 feet ಅಲ್ಲೂ ಕೂಡ ಪ್ಲಾಂಟೇಶನ್ಸ್ ಕೂಡ ನಾವು ಮಾಡಿದೀವಿ. ಒಳ್ಳೆ ಕೆಲಸ. ಯಾಕಂದ್ರೆ ಸೈಡ್ ಪ್ಲಾಂಟೇಶನ್ಸ್ ಕೂಡ ಇದೆ. ನಮ್ಮ ಸೈಟ್ ಅಲ್ಲಿ ಜಾಗ ನಾವು ವೇಸ್ಟ್ ಮಾಡಕ್ಕಿಂತ ಇಲ್ಲೇ ಗಿಡ ನೆಟ್ಕೋಬಹುದು. ಖಂಡಿತ ಸರ್, ಮನೆ ದೊಡ್ಡದು ಕಟ್ಕೋಬಹುದಲ್ಲ. ಹೌದು ಸರ್. ಆಮೇಲೆ ಏನು ಇದು ಮಾವಿನ ಮರ ನೆಟ್ಬಿಟ್ಟಿದ್ದೀರಲ್ಲ ಸರ್? ಹೌದು ಸರ್, ಮ್ಯಾಂಗೋ ಟ್ರೀಸ್. ಯಾಕೆ ಅಂತಂದ್ರೆ ತುಂಬಾ ಜನ ಲೈಕ್ ಮಾಡ್ತಾರೆ, ಅಂದ್ರೆ ನೇಚರ್ ಆಗಿರ್ಲಿ ಅಂತ. ಹೌದು, ನೇಚರ್ ಆಗಿರ್ಲಿ ಅಂತ ಹೇಳಿ ನಾವು ಮ್ಯಾಂಗೋ ಟ್ರೀಸ್ ಕೂಡ ಹಾಕಿದೀವಿ. ಸೊ ಬೇಕಾದ್ರೆ ಇಟ್ಕೋಬಹುದು. ಹೌದು, ಬೇಕಾದ್ರೆ ಇಟ್ಕೋಬಹುದು. ಇಲ್ಲ ಅಂತಂದ್ರೆ ಅವ್ರ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಅದನ್ನ ರಿಮೂವ್ ಬೇಕಾದ್ರೆ ಮಾಡ್ಕೋಬಹುದು. ಸೈಡ್ ಅಲ್ಲಿ ಬಂದ್ರೆ ಬೇಕಾದ್ರೆ ನೀವು ಹಾಗೆ ಬಿಟ್ಕೋಬಹುದು ವೀಕ್ಷಕರೇ. ಮನೆ ಕುತ್ಕೊಳ್ಳೋ ಜಾಗ ಮಾತ್ರ ನೀವು ಕ್ಲಿಯರ್ ಮಾಡ್ಕೋಬಹುದು. ಪ್ರಕೃತಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ಸರ್ ಮುಂದೆ ಬಂದ್ಬಿಡೋಣ, ಸೋರ್ಸ್ಬಿಡೋಣ. ಆ ಕಡೆ ಎಲ್ಲ ಏನಿದೆ ತಪ್ಪು ಸೋರ್ಸ್ಬಿಡೋಣ ಅಲ್ವಾ? ಸರ್ ಬನ್ನಿ ಸರ್. ಎಸ್ ಸರ್, ಇನ್ನ ಈ ಕಡೆ ಸುತ್ತಮುತ್ತಲು ಸ್ಕೂಲು ಕಾಲೇಜ್ ಹಾಸ್ಪಿಟಲ್ ಅಂದ್ರೆ ಯಾವ ತರ ಬರುತ್ತೆ ಸರ್? ಯಾವ್ದು ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್? ಸರ್, ಇಲ್ಲಿ ತುಂಬಾ ಸ್ಕೂಲ್ಸ್ ಕಾಲೇಜಲ್ಲಿ ಗವರ್ನಮೆಂಟ್ ಸ್ಕೂಲ್ಸ್ ಆಗಿರ್ಬೋದು, ಪ್ರೈವೇಟ್ ಸ್ಕೂಲ್ಸ್ ಆಗಿರ್ಬೋದು, ತುಂಬಾ ಎಲ್ಲ ನಿಯರ್ ಅಲ್ಲೇ ಇದೆ. ಹೌದು, ನಿಮ್ಗೆ ಮೇನ್ಲಿ ಏನಂತಂದ್ರೆ ನಿಮ್ಗೆ ಆಶ್ರಯ ಮಲ್ಟಿ ನ್ಯಾಷನಲ್ ಹಾಸ್ಪಿಟಲ್ ಕೂಡ ಬರ್ತಾ ಇದೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಕೂಡ ಬರ್ತಾ ಇದೆ. ಓಕೆ, ಸೊ ಈ ಹಾಸ್ಪಿಟಲ್ ಬಂದು ಅರೌಂಡ್ ನಿಮ್ಗೆ ಒಂದು 7,000 ಬೆಡ್ ಇರೋ ಅಂತ ಹಾಸ್ಪಿಟಲ್. ಅಷ್ಟು ದೊಡ್ಡದು ಬರ್ತಾ ಇದೆ. ತುಂಬಾ ದೊಡ್ಡ ಹಾಸ್ಪಿಟಲ್ಸ್ ಕೂಡ ಬರ್ತಾ ಇದೆ. ಸ್ಕೂಲ್ಗಳು ಇದೆ ಇಲ್ಲಿ. ಸೊ ಸ್ಕೂಲ್ಸ್ ಕಾಲೇಜ್ ಎಲ್ಲ ಇದೆ, ಗವರ್ನಮೆಂಟ್ ಸ್ಕೂಲ್ಸ್ ಇದೆ. ಮತ್ತೆ ನಿಮ್ಗೆ ದಿನನಿತ್ಯ ಏನ್ ಬೇಕು ಅವಶ್ಯಕತೆ ಇರೋ ಅಂಗಡಿಗಳಾಗಿರೋಂಥದ್ದು ಜಸ್ಟ್ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಸಿಗುತ್ತೆ. ನಿಮ್ಗೆ ವೇಮ್ಗಲ್ ಸಿಟಿ ಅಂತ ಇದೆ, ಸೊ ಇದೆ ಪಕ್ಕದಲ್ಲೇ ವಾಕಬಲ್ ಡಿಸ್ಟೆನ್ಸ್. ಸೊ ಅದ್ರಲ್ಲಿ ನಿಮ್ಗೆ ಏನ್ ಬೇಕು, ಇವಾಗ ಸೂಪರ್ ಮಾರ್ಕೆಟ್ಸ್ ಇದೆ, ನಿಮ್ಗೆ ಡೈಲಿ ಯೂಸ್ ಆಗುವಂತ ಬ್ಯಾಂಕ್ ಸರ್ವಿಸ್ ಕೂಡ ಇದೆ, ನಿಮ್ಗೆ ಜ್ಯುವೆಲರ್ಸಿ ಶಾಪ್ಸ್ ಎಲ್ಲ ಇದೆ. ಪ್ರತಿ ಒಂದು ದಿನನಿತ್ಯಕ್ಕೆ ಏನೇನು ಅಗತ್ಯ ಇದೆ ಒಬ್ಬ ಮನುಷ್ಯನಿಗೆ, ಕಾಮನ್ ಪೀಪಲ್ಗೆ ಎಲ್ಲ ಸಿಗುತ್ತೆ, ಪ್ರತಿ ಒಂದು ಕೂಡ ಸಿಗುತ್ತೆ ಸರ್. ಸರ್, ಇಲ್ಲೊಂದು ಜಾಗ ಖಾಲಿ ಬಿಟ್ಟಿದ್ದೀರಾ, ಇದು ಏನು ಖಾಲಿ ಬಿಟ್ಟಿದ್ದೀರಾ ಹೇಳ್ಬೋದಾ? ಸರ್, ಇದು ಗವರ್ನಮೆಂಟ್ ಗೆ ಅಂತಾನೆ ರಿಜಿಸ್ಟರ್ ಮಾಡ್ಕೊಡ್ಬೇಕು. ಇದು ಕಾಮನ್ ಏರಿಯಾ ಅಂತ ಬರುತ್ತೆ, ಸಿ ಏರಿಯಾ. ಇದು ಸಿ ಏರಿಯಾ. ಸೊ ಇದು ನೆಕ್ಸ್ಟ್ ಬನ್ನಿ ಇಲ್ಲಿ ಒಳಗಡೆ ತೋರಿಸ್ತಾನ. ಸೊ ಇದು ಯಾವ ಏರಿಯಾ ಸರ್? ಸರ್, ಇದು ಪಾರ್ಕ್ ಸರ್. ಇದನ್ನ ಪಾರ್ಕ್ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ, ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ನಡೀತಾ ಇದೆ. ಮತ್ತೆ ನಿಮ್ಗೆ STP ಕೂಡ ಇದೆ. STP? ಹೌದು. ಬನ್ನಿ ವೀಕ್ಷಕರೇ, STPನೂ ನಾನು ನಿಮ್ಗೆ ತೋರಿಸಲೇಬೇಕು. ತುಂಬಾ ದೊಡ್ಡದಾಗಿರುವಂತ STP ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಹೌದು ಸರ್, ತುಂಬಾ ದೊಡ್ಡದಾಗಿದೆ ಸರ್ ಇದು. ಹೌದು ಸರ್, ಇದಿಷ್ಟು ದೊಡ್ಡ STPನೇನಾ ಇದು? ಹೌದು. ಸೊ ವೀಕ್ಷಕರೇ, ಇದು STP ಬರುತ್ತೆ. ಅಂಡ್ TC ತೋರಿಸಿ ಅಲ್ಲಿ ಪವರ್ ಟ್ರಾನ್ಸ್ಫಾರ್ಮ್ ಕೂಡ ಸಿಗುತ್ತೆ ನಿಮ್ಗೆ. ಅದು ಪಕ್ಕದಲ್ಲೇನೆ ಇದೆ ನೋಡಿ, ಆ ಏರಿಯಾ ಬಂದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ ಸರ್. ಇದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ? ಹೌದು. ಬನ್ನಿ ಸರ್ ತೋರ್ಸೋಣ. ಸೊ ವೀಕ್ಷಕರೇ, ನೀವು ನೋಡ್ಬೋದು, ಇದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ಇವೆಲ್ಲ ಕ್ಲೀನ್ ಆಗುತ್ತಲ್ಲ ಸರ್ ಆಮೇಲೆ? ಸರ್ ಖಂಡಿತ, ಇದೆಲ್ಲ ಕ್ಲೀನ್ ಮಾಡಿಸ್ತಾ ಇದೀವಿ ಸರ್. ಇದು ಪಾರ್ಕ್? ಹೌದು, ಇದೆಲ್ಲ ಪಾರ್ಕ್ ಬರುತ್ತೆ. ಸೊ ನೆಕ್ಸ್ಟ್ ನಿಮ್ಗೆ ಓವರ್ ಹೆಡ್ ಟ್ಯಾಂಕ್ ಕೂಡ ಇದೆ. ಓವರ್ ಹೆಡ್ ಟ್ಯಾಂಕ್ ಕೂಡ ಕಟ್ಬಿಟ್ಟಿದ್ದೀರಾ? ಎಷ್ಟು ಲೀಟರ್ ಕೆಪಾಸಿಟಿ ಸರ್? ಇದು 2 lakh ಲೀಟರ್ಸ್ ಕೆಪಾಸಿಟಿ ಇದೆ. 2 ಲಕ್ಷ ಲೀಟರ್? ಹೌದು ಸರ್, ಸಫಿಶಿಯಂಟ್. ಸಫಿಶಿಯಂಟ್ ಸರ್, ನೀರ್ ಬಗ್ಗೆ ಯೋಚನೆನೇ ಬೇಡ. ಹೌದು ಸರ್, ಮೇನ್ ರೋಡ್ ಗೆ ಅಟ್ಯಾಚ್ ಆದಂಗೆ ನಮ್ಮ ಪ್ರಾಪರ್ಟಿನೂ ಕೂಡ ಇದೆ, ಕಾಂಪೌಂಡ್ ಕೂಡ ಇದೆ. ಸೊ 24/7 ಸೆಕ್ಯೂರಿಟಿ ಕೂಡ ಇರ್ತಾರೆ, 24/7 CC ಕ್ಯಾಮ್ರಾ ಕೂಡ ಇರುತ್ತೆ. ಸೊ ಹಾಗಾಗಿ ಎಲ್ಲಾ ತರದ ಫೆಸಿಲಿಟಿ ಕೂಡ ಇದೆ. ನಿಮ್ಗೆ ಮೇಂಟೆನೆನ್ಸ್ ಕೂಡ ಎಲ್ಲ ನಮ್ ಕಡೆಯಿಂದನೂ ಕೂಡ ಇರುತ್ತೆ. ಓಕೆ, ಸೊ ನೀವು ನೋಡಿರ್ಬೋದು, ಫುಲ್ಲಿ ಸ್ಟ್ಯಾಂಡರ್ಡ್ ಡೆವಲಪ್ಮೆಂಟ್ಸ್ ಆಗಿದೆ. ಇವಾಗ ನೋಡಿ, ನೀವು ಲೊಕೇಶನ್ ಎಲ್ಲಿ ಇದ್ದೀರಾ ಅಂತಂದ್ರೆ ಕೋಲಾರ್ ಲೊಕೇಶನ್ ಅಲ್ಲಿ ಇದ್ದೀರಾ. ಕೋಲಾರ್ ಅಂದ್ರೆ ನಿಮ್ಗೆ ಗೊತ್ತಿದೆ, KGF ಗೋಲ್ಡ್ ಅಂತ ಹೇಳಿ ಅಲ್ವಾ? KGF ಕೂಡ ತುಂಬಾ ನಿಯರ್ ಅಲ್ಲೇ ಇದೆ. ಜಸ್ಟ್ ನಿಮ್ಗೆ 30 ಮಿನಿಟ್ಸ್ ಡ್ರೈವ್ ಅಲ್ಲಿ ಆರಾಮಾಗಿ ಸಿಗ್ಬೋದು. KGF ನೋಡ್ಬೋದು. ನೋಡಿ, ಪಕ್ಕದಲ್ಲೇನೆ ಇಂಡಸ್ಟ್ರಿಯಲ್ ಏರಿಯಾ ಇರೋದಕ್ಕೋಸ್ಕರನೇ ಗೋಲ್ಡ್ ರೇಟ್ ಯಾವ ತರ ಇನ್ಕ್ರೀಸ್ ಆಗ್ತಾ ಇದೆ, ಅದಕ್ಕಿಂತ ಡಬಲ್ ಆಗಿ ನಮ್ಮ ಲೊಕಾಲಿಟಿಲಿ ಪ್ರೈಸ್ ಕೂಡ ಲ್ಯಾಂಡ್ ರೇಟ್ ಜಾಸ್ತಿ ಆಗ್ತಾ ಇದೆ. ಸರ್ ಹೇಳೋದು ಕರೆಕ್ಟ್. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಅಪ್ರಿಸಿಯೇಷನ್ ಸಿಗೋದಂತೂ ಗ್ಯಾರಂಟಿ. ಗೋಲ್ಡ್ ಮೇಲೆ, ಮ್ಯೂಚುವಲ್ ಫಂಡ್ ಮೇಲೆ ದುಡ್ಡು ಹಾಕೋದಕ್ಕಿಂತ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಖಂಡಿತ ಸರ್, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನೇನ್ ಪ್ಲಸ್ ಪಾಯಿಂಟ್ ಅಂತಂದ್ರೆ, ಪಕ್ಕದಲ್ಲೇ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ತುಂಬಾ ಕಂಪನಿಗಳು ಏನ್ ಮಾಡ್ತಾ ಇದೆ, ಅಕಾಮಿಡೇಷನ್ಸ್ಗೆ ಬಿಲ್ಡಿಂಗ್ಸ್ ಎಲ್ಲ ಸರ್ಚ್ ಮಾಡ್ತಾ ಇದೆ. ಸೊ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ ನೀವೇನಾದ್ರೂ ಬಿಲ್ಡಿಂಗ್ ಕೊಟ್ರೆ ಎಂಟೈರ್ ಬಿಲ್ಡಿಂಗ್ ನ ಅವರು ರೆಂಟೆಡ್ ಪರ್ಪಷನ್ಸ್ ತಗೋತಾ ಇದ್ದಾರೆ. ಅದು ಇನ್ನೂ ಒಳ್ಳೇದು. ಇನ್ನೂ ಒಳ್ಳೇದು ಸರ್. ಇವಾಗ ನೀವು ಮ್ಯಾಕ್ಸ್ ಅಂತಂದ್ರೆ ಲೋನ್ ಎಷ್ಟು ಕಟ್ತೀರಾ ಸರ್? ಮ್ಯಾಕ್ಸ್ ಅಂತ ಅಂದ್ರೆ ನೀವು ಅಂದ್ರೆ ಒಂದು 50,000 ರೆಂಟ್ ಕಟ್ತಾ ಇದ್ದೀರಾ ಅಷ್ಟೇ ಇರುತ್ತಲ್ವಾ? ಆಲ್ಮೋಸ್ಟ್ 50,000 ನೀವು ರೆಂಟ್ ಅಂದ್ರೆ EMI ಕಟ್ತಾ ಇದ್ದೀರಾ. ನಿಮ್ಗೆ 1 ಲಕ್ಷ ರೆಂಟೇ ಬಂದ್ಬಿಡುತ್ತೆ. ನಿಮ್ಗೆ 1 to double ನಿಮ್ಗೆ
ಪ್ರಾಫಿಟ್ ಸಿಗುತ್ತೆ ಇಮಿಡಿಯೇಟ್ಲಿ. ಇಮಿಡಿಯೇಟ್ಲಿ. ಸರ್ ಇವೆಲ್ಲ ಬೇಕು ಅಂತಂದ್ರೆ ಒಂದು ಒಳ್ಳೆ ಪ್ರೈಸ್ ಬೇಕು ತಾನೆ? ಖಂಡಿತ ಸರ್, ಪ್ರೈಸ್ ಕೊಡೋಣ ಹಾಗಾದ್ರೆ. ಶೋರ್ ಸರ್, ಬನ್ನಿ ಕೊಟ್ಬಿಡೋಣ. ಈಗ ಫೈನಲ್ ಅಂತ ಬಂದ್ಬಿಟ್ಟಿದೀವಿ. ಹೌದು ಬಟ್ sir. ನೀವ್ ಹೇಳಿದ್ರಿ ಸರ್ Yes. ಇಂಡಸ್ಟ್ರೀಸ್ ಗಳಿದೆ, ಹೌದು. ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ, ಬಾಡಿಗೆ ಬರುತ್ತೆ ಅಂತ ಹೇಳಿದ್ರಿ. ಕೆಲವೊಂದು ನೇಮ್ ತಗೋಬಹುದು, ಯಾರ್ಯಾರು ಇದಾರೆ ಅಂತ ಖಂಡಿತ ಶೋರ್ ಸರ್. ಇವಾಗ ನೋಡಿ ನಮ್ದು ಲೇಔಟ್ ಇಂದ ಜಸ್ಟ್ 200 ಮೀಟರ್ಸ್ ಅಲ್ಲೇ ನಮಗೆ KIDB ಕನೆಕ್ಟ್ ಆಗುತ್ತೆ. ಹೌದು. ಓಕೆ, ಸೊ ಈ KIDB ಅಲ್ಲೇ ನಿಮ್ಗೆ ಮೈಕ್ರೋ ಕ್ಲೀನ್ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಇಂಡಸ್ಟ್ರಿ ಇದೆ. ಸೊ ಆ ಇಂಡಸ್ಟ್ರಿಯಿಂದ ಜಸ್ಟ್ ನಮ್ಗೆ 300 ಮೀಟರ್ಸ್ ಅಷ್ಟೇ ನಮ್ ಲೇಔಟ್, ಹತ್ರದಲ್ಲೇ. ಜಸ್ಟ್ 300 ಮೀಟರ್. ಕರೆಕ್ಟ್. ಓಕೆ ಓಕೆ. ಸೊ ನೀವು ಲೊಕಾಲಿಟಿ ನೋಡಕ್ ಹೋದ್ರೆ ಎಲ್ಲ ಆಲ್ಮೋಸ್ಟ್ ಸುತ್ತ ಏನಿರುತ್ತೆ ಅಂತ ಹೇಳಿ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ತುಂಬಾ ನಿಯರ್ ಅಲ್ಲೇ ಸಿಗೋ ಅಂತ ನಮ್ ಪ್ಲೇಸ್ ಇದೆ. ಮೊದಲನೇ ಇದು. ಹೌದು. ಓಕೆ. ಓಕೆ, ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಹೋದ್ರೆ ನಿಮ್ಗೆ ನೋಡ್ಬೋದು ಮಿಸ್ಟುಬಿಸಿ ಎಲೆಕ್ಟ್ರಿಕಲ್ ಕಂಪನಿ ಕೂಡ ಇದೆ. Main road ಅಲ್ಲಿ ಇದೆ. ಹೌದು, ಹಾ, ಮೇನ್ ಹಾ, ರೋಡ್ ಅಲ್ಲೇ ಇದೆ. ಅದು ಹಾ. ತುಂಬಾ ದೊಡ್ಡ ಯೂನಿಟ್. ಹೌದು ಹೌದು. ಸೊ ಅದಾದ್ಮೇಲೆ ಶಿವಮ್ ಎಲೆಕ್ಟ್ರಿಕಲ್ ಇದು ಕೂಡ ಇದೆ. ಹ್ಮ್. ಮತ್ತೆ ನಿಮ್ಗೆ ಅದಕ್ಕಿಂತ ಮೇನ್ ಏನ್ ಹೇಳ್ಬೇಕಂತ ಅಂದ್ರೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಕೂಡ ಇದೆ. ರೈಟ್ ಸೈಡ್ ಅಲ್ಲಿ ಹೌದು, ಹೋಗ್ಬೇಕಾದ್ರೆ. ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಇದೆ. ಅದು ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ತಗೊಂಡಿದ್ದಾರೆ. ಓಕೆ ಓಕೆ ಓಕೆ. ಸೊ ಅದು ತುಂಬಾ ದೊಡ್ಡ ಯೂನಿಟ್ಸ್ ಏನೆ. ಸೊ ಇದೇ ತರ ತುಂಬಾ ನಿಮ್ಗೆ ಕಂಪನೀಸ್ ಗಳು ಆಲ್ರೆಡಿ ಲಾಂಚ್ ಆಗಿದೆ. ಸೊ ತುಂಬಾ ಜನ ಎಲ್ಲ ಆಲ್ಮೋಸ್ಟ್ ನಾರ್ತ್ ಇಂಡಿಯಸ್ ಆಗಿರ್ಬೋದು, ಸುತ್ತ ಏನ್ ಲೊಕಾಲಿಟಿಲಿ ಏನಿದ್ದಾರೆ, ಸೊ ಎಲ್ರು ಕೂಡ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಓಡಾಟ ಜಾಸ್ತಿ ಆಗುತ್ತೆ. ಹೌದು, ಜನ ಜಾಸ್ತಿ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಖಂಡಿತ ವ್ಯಾಲ್ಯೂ ಜಾಸ್ತಿ ಆಗ್ಬಿಡುತ್ತೆ. ಖಂಡಿತ ಸರ್. ಮತ್ತೆ ಇನ್ನೊಂದು ಮೇನ್ಲಿ ಇನ್ಫಾರ್ಮೇಶನ್ ನಿಮ್ಗೆ ಏನಂತಂದ್ರೆ ಇವಾಗ ಫೇಸ್ 1 ನಲ್ಲಿ 666 ಎಕರ್ಸ್ ಇದೆ. ಸೊ ಇದ್ರಲ್ಲಿ ಆಲ್ರೆಡಿ ತುಂಬಾ ಕಂಪನೀಸ್ ಗಳು ಬಂದಿದೆ. ಸೊ ಇನ್ನೂ ಒಂದು ಇವಾಗ ಫೇಸ್ 2 ಅಂತ ಕೂಡ ಮಾಡ್ತಾ ಇದಾರೆ. ಅದು ಟೋಟಲ್ 720 ಎಕರ್ಸ್ ಅಲ್ಲಿ ಇದೆ. ಸೊ ಅದು ಕೂಡ ನಿಮ್ಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಕೂಡ ಬರ್ತಾ ಇದೆ. ಸೊ ನೀವೇ ಥಿಂಕ್ ಮಾಡಿ, ಅರೌಂಡ್ ನಿಮ್ಗೆ 1400 ಎಕರ್ಸ್ ಅಲ್ಲಿ ಸರೌಂಡಿಂಗ್ ಅಲ್ಲಿ ಬರ್ತಾ ಇದೆ. ಸೊ ಈ ಸರೌಂಡಿಂಗ್ ಅಲ್ಲಿ ಬಂದ್ರೆ ಅದಕ್ಕಿಂತ ಮೇನ್ ಪ್ಲಸ್ ಪಾಯಿಂಟ್ ಏನಂತ ಅಂದ್ರೆ ನಿಮ್ಗೆ ದೇವನಹಳ್ಳಿಯಿಂದ ಅಪ್ ಟು ನಿಮ್ಗೆ ಹೊಸೂರು ರೋಡ್ ವರೆಗೂ, ಸೊ ವೇಮ್ಗಲ್ಗೆ ಟಚ್ ಆಗೋ ರೀತಿನೇ ನಿಮ್ಗೆ 6 ವೇ ಲೈನ್ಸ್ ಹೈವೇ ಕೂಡ ಬರ್ತಾ ಇದೆ, ನ್ಯಾಷನಲ್ ಹೈವೇ. ಇವೆಲ್ಲ ಬಂತು ಅಂತಂದ್ರೆ ಬೂಮ್, ನೀವ್ ಹೇಳ್ದಂಗೆ ಗೋಲ್ಡ್ ಗಿಂತ ಯಾವ್ದೋ ರೇಟ್ ಕೊಟ್ಟು ಹೋಗ್ಬಿಡುತ್ತೆ. ಹೌದು ಸರ್, ಖಂಡಿತ ಆಗುತ್ತೆ. ಸರ್ ಹಾಗಾದ್ರೆ ರೇಟ್ ನ ವಿಚಾರ ಬಂತಿದೆ ಅಂತಂದ್ರೆ ಇಲ್ಲಿ Yes. ಏನ್ ರೇಟ್ ಅನ್ನ ನೀವು ಕೋಟ್ ಮಾಡ್ತಾ ಇದ್ರೆ? ಸರ್ ಆಕ್ಚುಲಿ ನಾವು 2600 rupees ಕೋಟ್ ಮಾಡ್ತಾ ಇದೀವಿ. ಸ್ಟ್ರೈಟ್ಲಿ ನೆಗೋಷಿಯಬಲ್ ಇರುತ್ತೆ ಸರ್. 2600. ಎಸ್ ಸರ್. ನಮ್ ವೀಕ್ಷಕರು ಬಂದ್ರೆ ಸ್ಪೆಷಲ್ ಡಿಸ್ಕೌಂಟ್ಸ್ ಏನಾದ್ರು ಕೊಡ್ಬೋದು? ಖಂಡಿತ ಸರ್. ನಿಮ್ಮ ಕನ್ನಡ ಕೋವರದಿಂದ ಯಾರಾದ್ರೂ ವೀಕ್ಷಕರು ಬಂದ್ರೆ ಡೆಫಿನೆಟ್ಲಿ ನಾವು 100 rupees ಡೈರೆಕ್ಟ್ ಡಿಸ್ಕೌಂಟ್ ನ ಕೊಡ್ತಾ ಇದೀನಿ. ಅಂತಂದ್ರೆ ಒಂದು ಸೈಟ್ ಗೆ ಎಕ್ಸಾಂಪಲ್ ಇವಾಗ 1,20,000 rupees ಡೈರೆಕ್ಟ್ ಡಿಸ್ಕೌಂಟ್ ನ 2,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಎಸ್ ಒಂದ್ ಕ್ವಶನ್ ಕೇಳ, ಎಸ್ ಸರ್. ಇದು ವರ್ತ್ ಇದೆಯಾ ಸರ್? ಸುತ್ತಮುತ್ತಲು ಈ ರೇಟ್ ಓಡ್ತಾ ಇದೆಯಾ? ಸರ್ ನೀವೇ ನೋಡ್ತಾ ಇದ್ದೀರಾ, ಇವಾಗ ಇಷ್ಟು ದೊಡ್ಡ ಕಂಪನಿಗಳಿದೆ ಸುತ್ತ ಲೊಕಾಲಿಟಿಲಿ, ನೀವು ನೋಡ್ತಾ ಇದ್ದೀರಾ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳಿ. ಓಕೆ, ಈ ರೇಟ್ So, ಓಕೆ ಅಂತೀರಾ? ಖಂಡಿತ ಸರ್. ಕೇಳ್ಬೋದಾ ನಾವು ಅಕ್ಕಪಕ್ಕದಲ್ಲೆಲ್ಲ? ಪಕ್ಕದಲ್ಲಿ ವಿಚಾರಿಸ್ಕೊಂಡೆ ನಮ್ ಲೇಔಟ್ ಬನ್ನಿ sir. ಎಸ್, ಇನ್ನೊಂದೇನ್ ವಿಚಾರ ಹೇಳಕ್ ಇಷ್ಟಪಡ್ತೀನಿ, ಇಷ್ಟು ಡೆವಲಪ್ಮೆಂಟ್ ಇಲ್ವಲ್ಲ ಸರ್ ಸುತ್ತಮುತ್ತ? ಹೌದು ಸರ್, ಸುತ್ತಮುತ್ತ ಆ ರೇಟ್ ಕೊಟ್ರು ಏನಂತಂದ್ರೆ- ಡೆವಲಪ್ಮೆಂಟ್ ಇಲ್ವಲ್ಲ? ಹೌದು ಸರ್, ಖಂಡಿತ. ಇವಾಗ ಸುತ್ತಮುತ್ತ ಏನಂತಂದ್ರೆ DC ಕನ್ವರ್ಷನ್ ಆಗಿ ಅಂದ್ರೆ ಡಮ್ಮಿ ಡೆವಲಪ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಇವಾಗ ನೋಡಿ ನೀವು, ನಾವು ಸ್ಟ್ರೀಟ್ ಲೈಟ್ಸ್ ಎಲ್ಲ ಹಾಕಿದೀವಿ, ಎಲ್ಲ ಫುಲ್ ಕ್ವಾಲಿಟಿ ಮೆಟೀರಿಯಲ್ಸ್ ಹಾಕಿದೀವಿ. ನೀವು ನೋಡ್ತಾ ಇರ್ಬೋದು ಕಾಂಕ್ರೀಟ್ ರೋಡ್ road ರೋಡ್ ಕೂಡ ಕೊಟ್ಟಿದ್ದೀರಾ? CC ರೋಡ್ ಹಾಕಿದೀವಿ. CC ರೋಡ್ ಬಂದು ನಿಮ್ಗೆ ಫುಲ್ ಸ್ಟ್ಯಾಂಡರ್ಡ್ ಆಗಿ ಮಾಡಿರೋಂಥ ಒಳ್ಳೆ ಗುಡ್ ಮೆಟೀರಿಯಲ್ಸ್ ನ ಹಾಕಿರೋಂಥದ್ದು ನೋಡಿ. ಸೈಡ್ ಸ್ಲಾಬ್ಸ್ ಎಲ್ಲ ಹಾಕಿದೀವಿ, ಕರ್ವ್ ಸ್ಟೋನ್ಸ್ ಎಲ್ಲ ಹಾಕಿದೀವಿ, ಪ್ರತಿ ಒಂದನ್ನು ಕೂಡ ಸರ್. ಎಲ್ಲ ಮಾಡಿನೂ ಕೂಡ ಬೇರೆಯವರಿಗೆ ಕಾಂಪಿಟೇಟಿವ್ ರೇಟ್ ಅಲ್ಲಿ ಕೊಡ್ತಾ ಇದ್ದೀರಾ? ಹೌದು ಸರ್, ಖಂಡಿತ ಸರ್. ಯಾರಾದ್ರೂ ಬುಕ್ ಮಾಡ್ಕೋಬೇಕು ಅಂದ್ರೆ ಪ್ರೊಸೆಸ್ ಹೇಳ್ಬಿಡಿ, ಬುಕಿಂಗ್ ಸರ್. ಪ್ರೋಸೆಸ್ ಬಂದು ನಮ್ದು ಬುಕಿಂಗ್ ಬಂದ್ರೆ ಸರ್ 20,000 rupees ಇರುತ್ತೆ. ಇಲ್ಲ ಸರ್ ನನಗೆ ಕಂಪ್ಲೀಟ್ ಆಗಿ ಇಷ್ಟ ಆಗಿದೆ ಅಂತ ಅನ್ನೋದಾದ್ರೆ ಅವರು 2 lakh rupees ಕೊಟ್ಟು ಬ್ಲಾಕ್ ಮಾಡ್ಕೊಬಹುದು. ಎರಡು ಆಪ್ಷನ್ ಇದೆ, ಎರಡು ಆಪ್ಷನ್ಸ್ ಕೂಡ ಇದೆ ಅವರಿಗೆ. ಸೊ ನೀವು 20,000 ಬಂದು ಜಸ್ಟ್ ಡಾಕ್ಯುಮೆಂಟ್ಸ್ ಗೋಸ್ಕರ ಮಾತ್ರ ಇರುತ್ತೆ. 2 lakh ಕೊಟ್ರೆ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡ್ತೀವಿ, ಬ್ಲಾಕೇ ಮಾಡ್ಬಿಡ್ತೀರಾ? ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡ್ತೀವಿ. ಡಾಕ್ಯುಮೆಂಟ್ಸ್ ತಗೊಂಡು ಲೀಗಲ್ ಚೆಕ್ ಮಾಡ್ಕೊಂಡು ಆ ನಂತರ ರಿಜಿಸ್ಟರ್ ಮಾಡ್ಕೋಬಹುದು. ಅದಾದ್ಮೇಲೆ ರಿಜಿಸ್ಟರ್ ಬೇಕಾದ್ರೆ ಮಾಡ್ಕೊಂಡು ಲೋನ್ ಆಗುತ್ತೆ ಸರ್? ಸರ್ 100% ಲೋನ್ ಆಗುತ್ತೆ. ಏನು ಟಾಪ್ ಲೀಡಿಂಗ್ ಬ್ಯಾಂಕ್ಸ್ ಇದೆ, ಸೊ ಅದ್ರಲ್ಲೇ ನಿಮಗೆ 80% ವರೆಗೂ ಮಾಡ್ಕೊಡ್ತೀವಿ. ನೀವೇ ಮಾಡ್ಕೊಡ್ತೀರಾ? ಖಂಡಿತ ನಮ್ಮ ಪ್ರಜಾ ಪ್ರಜಾ ಪ್ರಾಪರ್ಟೀಸ್ ಪ್ರಾಪರ್ಟೀಸ್ ಕಡೆಯಿಂದಾನೇ ಮಾಡ್ಕೊಡ್ತೀವಿ. ಪ್ರಜಾ ಪ್ರಾಪರ್ಟೀಸ್ ಆಫೀಸ್ ಎಲ್ಲಿದೆ ಸರ್ ಇಲ್ಲಿ? ಸರ್ ಆಫೀಸ್ ಬಂದು ನಮ್ದು ಇಲ್ಲೇನೆ ವೇಮ್ಗಲ್ ಸಿಟಿ ಒಳಗಡೆನೆ ಇದೆ. ಇಲ್ಲಿ ಸೈಟ್ ಆಫೀಸ್ ಇದೆ. ಸೊ ನಮ್ದು ಮೇನ್ ಆಫೀಸ್ ಬಂದು ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ನಿಮ್ಮ ಕನ್ನಡ ಕೋರ್ ವೀಕ್ಷಕರು ಆಲ್ರೆಡಿ ತುಂಬಾ ಜನ ವಿಸಿಟ್ ಮಾಡಿದ್ದಾರೆ. ನಮ್ದು ಸಾಕರ್ ನಗರ್ ಅಲ್ಲಿ ಬರುತ್ತೆ. ಮೇನ್ ಹೆಡ್ ಆಫೀಸ್ ಬಂದು ಸಾಕರ್ ನಗರ್, ಬ್ಯಾಂಗ್ಳೂರ್ ಅಲ್ಲಿ ಬರುತ್ತೆ. ಸಾಕಾನಗರ್ ಬರ್ಬೋದು, ವೇಮ್ಗಲ್ ಬರ್ಬೋದು, ಹೌದು, ಇಲ್ಲ ಡೈರೆಕ್ಟ್ ಸೈಟ್ ಗೆ ಬರ್ಬೋದು. ಹೌದು. ನಿಮ್ಗೆ ಲಾಸ್ಟ್ ಪ್ರೀವಿಯಸ್ ಕೂಡ ನಾವು ಮಳ್ಕುಂಟೆ ಪ್ರಾಜೆಕ್ಟ್ ನಿಮ್ಗೆ ಪರಿಚಯ ಮಾಡಿಸಿದ್ದೀವಿ. ನಿಮ್ಮ ವೀಕ್ಷಕರಿಗೆಲ್ಲ ಆಲ್ರೆಡಿ ಪರಿಚಯ ಮಾಡಿಸಿದೀವಿ ನಾವು. ಸೊ ನೀವು ಅಲ್ಲೂ ಕೂಡ ಒಂದು ಆಫೀಸ್ ಇದೆ, ಅಲ್ಲೂ ಕೂಡ ನೀವು ಬೇಕಾದ್ರೆ ವಿಸಿಟ್ ಮಾಡಬಹುದು. ಸೊ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಜಾ ಪ್ರಾಪರ್ಟೀಸ್ ಫ್ಯೂಚರ್ ಪ್ಲಾನ್ ಏನಿದೆ ಸರ್? ಸರ್ ಫ್ಯೂಚರ್ ಪ್ಲಾನ್ಸ್ ತುಂಬಾ ಇದೆ ಸರ್. ನಮ್ದು ಆಕ್ಚುಲಿ ಟೋಟಲ್ ಒಂದು 4 ಮೇನ್ ಸಿಟಿ ಏನಿದೆ ಅಲ್ಲೆಲ್ಲ ಬ್ರಾಂಚಸ್ ಮಾಡಬೇಕು ಅಂತ ನಮ್ದು ಕಾನ್ಸೆಪ್ಟ್ ಇದೆ. ಪ್ರಾಜೆಕ್ಟ್ ಎಲ್ಲಿ ಬರ್ತಾ ಇದೆ ಸರ್? ನೆಕ್ಸ್ಟ್ ಇವಾಗ ನಾವು ಕೋಲಾರ್ ಟಾರ್ಗೆಟ್ ಮಾಡಿದೀವಿ ಸರ್. ಕೋಲಾರಲ್ಲೂ ಕೂಡ ಬರ್ತಾ ಇದೆ. ನೆಕ್ಸ್ಟ್ ದೇವನಹಳ್ಳಿ ಕೂಡ ಆಲ್ರೆಡಿ ನಾವು ಲಾಂಚ್ ಮಾಡಿದೀವಿ. ತುಂಬಾ ಪ್ರಾಜೆಕ್ಟ್ಸ್ ಪ್ರೀವಿಯಸ್ ಆಲ್ರೆಡಿ ತುಂಬಾ ಪ್ರಾಜೆಕ್ಟ್ಸ್ ದೇವನಹಳ್ಳಿ ಆಗಿದೆ. ನೀವು ನಾರ್ತ್ ಬ್ಯಾಂಗ್ಳೂರ್ ಎಸ್ಪೆಷಲಿ ಹೇಳ್ಬೇಕಂತ ಅಂದ್ರೆ ನಮ್ದು ಮೇನ್
ಕಂಪನಿ ಅಂದ್ರೆ ಸಾರಿ ಮೇನ್ ಪ್ರಾಜೆಕ್ಟ್ಸ್ ಪ್ರಾಜೆಕ್ಟ್ಸ್ ಎಲ್ಲ ಇರೋದು ಎಲ್ಲಿ ಅಂತ ಅಂದ್ರೆ ನಾರ್ತ್ ಬ್ಯಾಂಗ್ಳೂರಲ್ಲೇ ಆಲ್ಮೋಸ್ಟ್ ಫೋಕಸ್ ಕವರ್ ಮಾಡ್ಕೊಡ್ತಾ ಇದ್ದಾರೆ. ಕವರ್ ಮಾಡಿದೀವಿ. ಸೊ ಇವಾಗ ಏನಂದ್ರೆ ಕೋಲಾರ ಸೈಡ್ ಬಂದಿದ್ವಿ, ಯಾಕೆಂದ್ರೆ ಎಲ್ಲ ಆಲ್ಮೋಸ್ಟ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇರೋದ್ರಿಂದ, ಸೊ ಎಲ್ಲ ನೇಚರ್ನ ಎಂಜಾಯ್ ಮಾಡ್ತಾ ಇರೋದ್ರಿಂದ ಸೊ ನಾವು ಈ ಕಡೆ ಕೋಲಾರ ಸೈಡ್ನ ಬಂದಿದೀವಿ ನಾವು. ಯಾಕೆಂದ್ರೆ ಇವಾಗ ಒಳ್ಳೆ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಫ್ಯೂಚರ್ ಗ್ರೋತ್ ಇದೆ. ಸೊ ಫ್ಯೂಚರ್ ಗ್ರೋತ್ ಜೊತೆಗೆ ಅವ್ರಿಗೆ ಏನ್ ಇನ್ವೆಸ್ಟ್ಮೆಂಟ್ ಆಗ್ತಾರೆ ಅದ್ರ ಗುಡ್ ಅಪ್ರಿಸಿಯೇಷನ್ ಸಿಗ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಗುಡ್ ಅಪ್ರಿಸಿಯೇಷನ್ ಸಿಗ್ಬೇಕು ಅಂತ ಲೊಕಾಲಿಟಿ ಏರಿಯಾನೇ ನಮ್ಮ ಪ್ರಜಾ ಪ್ರಾಪರ್ಟೀಸ್ ನಾವು ಹುಡುಕಿ ತೆಗಿತಾ ಇದ್ದೀರಾ ಅಲ್ವಾ? ಸೊ ನಿಮ್ದು ಅಮೌಂಟ್ ಒಳ್ಳೆ ಅಪ್ರಿಸಿಯೇಷನ್ ಬೇಕು, ಉಳ್ಕೊಳಕ್ ಒಳ್ಳೆ ಜಾಗ ಬೇಕು ಅಂತಂದ್ರೆ ಡೆಫಿನೆಟ್ಲಿ ಈ ಲೇಔಟ್ಗೆ ಬರ್ಬೋದು. ಸೊ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಲೇಔಟ್ ಅನ್ನ ಒಂದೊಳ್ಳೆ ಬೆಲೆಯಲ್ಲಿ ಪರಿಚಯ ಮಾಡ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.